My dear students, in the last class, we have discussed about how to find exterior angles of regular polygon and also in how many angles are there in exterior angles of any polygons and angle sum property of exterior angles. If you consider triangle, the number of exterior angles are 3. And also number of interior angles also 3. And also number of side is also 3. In this class, we are going to discuss about some more problems of regarding this one. The first one is find the measure of regular polygon, or find the measure of each exterior angles of regular polygon. The first one 6 sides, second one B 9 sides, third one C 15 sides. 15 sides. In this question, we can calculate the measure of each exterior angle of a regular polygon. Regular polygon is nothing but all angles are same and all sides are equal. All sides are equal and all angles are equal. Then we call as a regular polygon. For example, equilateral triangle and also square and so on. It's nothing but regular pentagon. So like this. Here we can find out each exterior angle of regular polygon with including 6 sides. Our 6 side ಇರತಕ್ಕಂತ ಒಂದು regular polygon each exterior angles ಎಷ್ಟಿರುತ್ತೆ ಅಂತ find out ಮಾಡಬೇಕು. We are already known in the regular polygon all interior angles are also equal and also exterior angles are also equal. ಯಾಕೆ exterior angle equal ಅಂತ ಹೇಳ್ತೀವಿ? Because interior angle equal ಆಯ್ತು ಅಂದ್ರೆ ಈ interior exterior angle ಎರಡೂ ಕಂಬೈನ್ ಆಗಿ ನಮಗೆ ಲೀನಿಯರ್ ಪೇರ್ ಸಿಗುತ್ತೆ. ಇದು ನಮಗೆ 180 ಡಿಗ್ರಿ ಸಿಗುತ್ತೆ. ಹಾಗಾದ್ರೆ ಇದು 60 ಡಿಗ್ರಿ ಇತ್ತು ಅಂದ್ರೆ ಇದು 60 ಇತ್ತು ಅಂದ್ರೆ ಇದು 60 ಅಂತ ಅಂದ್ರೆ ಇನ್ನು ರಿಮೈನಿಂಗ್ ಎಷ್ಟು 120. ಆಗ 120 ಬರಬೇಕು ಅಂದ್ರೆ ಇದು 120. ಅದಕ್ಕೋಸ್ಕರ ಯಾವುದೇ ಒಂದು ರೆಗ್ಯುಲರ್ ಪಾಲಿಗಾನ್ ನ ಕನ್ಸಿಡರ್ ಮಾಡಿದ್ರೆ ಆಲ್ ಎಕ್ಸ್ಟೀರಿಯರ್ angles ಆರ್ ಈಕ್ವಲ್. ಹಾಗಾದ್ರೆ ರೆಗ್ಯುಲರ್ ಪಾಲಿಗಾನ್ ಅಂತಾನೂ ಹೇಳ್ತಿದ್ದಾರೆ. ಮತ್ತೆ it has 6 sides. Is nothing but regular hexagon. This one is regular hexagon. ಹಾಗಾದ್ರೆ ಈ ರೆಗ್ಯುಲರ್ ಹೆಕ್ಸಾಗೋನ್ ನಾವು ಒಂದು ಫಿಗರ್ ನ ಡ್ರಾ ಮಾಡಿದ್ರೆ ಅದೇ ರೀತಿ ಫೈಂಡ್ ಔಟ್ ಮಾಡೋದು. ಬಟ್ ಒಂದು ಫಿಗರ್ ನ ಡ್ರಾ ಮಾಡಿಕೊಂಡು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಆಲ್ ಸೈಡ್ಸ್ ಆರ್ ಈಕ್ವಲ್. ದಿಸ್ ಸೈಡ್ ಇಂಡಿಕೇಟ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಒಂದು ಎಕ್ಸ್ಟೀರಿಯರ್ ಆಂಗಲ್ಸ್ ನ ಡ್ರಾ ಮಾಡಿದ್ರೆ ಲೈನ್ ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು. ದಿಸ್ ಒನ್ another one and also another. Here these angles are exterior angles. We can consider as an exterior. These angles we can consider as an exterior angle. ಇಲ್ಲಿ ಏನಂತ ಹೇಳ್ತಿದ್ರೆ there are 6 sides are there. 1 2 3 4 5 6 sides ಇದಾವೆ. 6 sides ಇದಾವೆ ಅಂದ್ರೆ 6 interior angle ಬರ್ತಿದಾವೆ. ಹಾಗಾದ್ರೆ 6 exterior angle ಬರ್ತಿದಾವೆ. ಹಾಗಾದ್ರೆ ಏನಂತ ಹೇಳ್ಬೋದು? number of sides is equal to number of interior angle. This one is interior angle is also equal to number of exterior angle. ಹೌದಾ? ಎಷ್ಟು ಸೈಡ್ ಇರ್ತವೆ ಅಷ್ಟೇ ಇಂಟೀರಿಯರ್ ಆಂಗಲ್ ಬರ್ತವೆ, ಅಷ್ಟೇ ಎಕ್ಸ್ಟೀರಿಯರ್ ಆಂಗಲ್ಸ್ ಬರ್ತವೆ. ಮತ್ತೆ ಈ ಸೈಡ್ಸ್ ಎಲ್ಲ ಈಕ್ವಲ್ ಇರ್ತವೆ, ಇಂಟೀರಿಯರ್ ಆಂಗಲ್ಸ್ ಎಲ್ಲ ಈಕ್ವಲ್ ಇರ್ತವೆ, ಎಕ್ಸ್ಟೀರಿಯರ್ ಆಂಗಲ್ಸ್ ಎಲ್ಲ ಈಕ್ವಲ್ ಇರ್ತವೆ. ಯಾವುದ್ರಲ್ಲಿ ರೆಗ್ಯುಲರ್ ಪಾಲಿಗಾನ್ ಅಂತ. ಬಟ್ ಯಾವುದೇ ಪಾಲಿಗಾನ್ ಆಗಿರಲಿ ಸೈಡ್ಸ್ ಎಷ್ಟಿರ್ತವೆ ಅಷ್ಟೇ ಇಂಟೀರಿಯರ್ ಆಂಗಲ್ಸ್ ಇರ್ತವೆ, ಅಷ್ಟೇ ಎಕ್ಸ್ಟೀರಿಯರ್ ಆಂಗಲ್ಸ್ ಇರ್ತವೆ. ಬಟ್ ರೆಗ್ಯುಲರ್ ಪಾಲಿಗಾನ್ ಅಲ್ಲಿ
ಎಲ್ಲವೂ ಕೂಡ ಈಕ್ವಲ್ ಆಗಿರ್ತವೆ. ಈ ಇಂಟೀರಿಯರ್ ಆಂಗಲ್ಸ್ ಎಲ್ಲವೂ ಈಕ್ವಲ್ ಇರ್ತವೆ, ಸೈಡು ಈಕ್ವಲ್ ಇರ್ತವೆ ಮತ್ತು ಎಕ್ಸ್ಟೀರಿಯರ್ ಆಂಗಲ್ಸ್ ಕೂಡ ಈಕ್ವಲ್ ಇರ್ತವೆ. ಹಾಗಾದರೆ 6 ಸೈಡ್ ಇರ್ತಕ್ಕಂಥ ಒಂದು ಪಾಲಿಗೋನ್ನಲ್ಲಿ ನಾವು ಆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಫೈಂಡ್ ಔಟ್ ಮಾಡೋದು. ಯಾವ ರೀತಿ ಫೈಂಡ್ ಔಟ್ ಮಾಡೋದು? ನಮಗೊಂದು ಪ್ರಾಪರ್ಟಿ ಇರುತ್ತೆ. ಏನು ಪ್ರಾಪರ್ಟಿ? ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎನಿ ಪಾಲಿಗೋನ್. ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎನಿ ಪಾಲಿಗೋನ್ ಈಸ್ 360. ನಾವು ಯಾವುದೇ ಒಂದು ಪಾಲಿಗೋನ್ ತಗೊಳ್ಳಿ, ಅದರ ಸಮ್ ಒಂದು 360 ಡಿಗ್ರಿ. ಹಾಗಾದ್ರೆ ನೋಡಿ ಇಲ್ಲಿ ಇವನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಎಷ್ಟು ಬರಬೇಕು? 360 ಡಿಗ್ರಿನೇ ಬರಬೇಕು. ಹಾಗಾದ್ರೆ 360 ಡಿಗ್ರಿನೇ ಬರಬೇಕು ಅಂದ್ರೆ ಮತ್ತೆ ಇನ್ನೊಂದು ಕಂಡೀಷನ್ ಇದೆ ಈ ಕೇಸಲ್ಲಿ. ಏನು? ಅವೆಲ್ಲ ಈಕ್ವಲೇ ಆಗಿರಬೇಕು. ಯಾಕೆ ಈಕ್ವಲ್ ಆಗಿರಬೇಕು? ಅದು ರೆಗ್ಯುಲರ್ ಪಾಲಿಗಾನ್ ಆಗಿರೋದ್ರಿಂದ ಈಕ್ವಲ್ ಆಗಿರಬೇಕು. ಹಾಗಾದ್ರೆ ಈಕ್ವಲ್ ಆಗಿರಬೇಕು ಅಂದ್ರೆ ಆ 6 ಆಂಗಲ್ಸ್ಗೆ ಎಲ್ಲ ಈ 360 ಡಿಗ್ರಿನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಈಕ್ವಲ್ ಆಗುತ್ತಾ? ಹಾಗಾದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದ್ರೇನು? ಇಸ್ ನಥಿಂಗ್ ಬಟ್ ಡಿವಿಷನ್. ಹಾಗಾದ್ರೆ 6 ಇಂದ ಡಿವೈಡ್ ಮಾಡಿಬಿಟ್ರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಸಿಗೋಗುತ್ತಾ? 6 ಇಂದ ನಾವು ಡಿವೈಡ್ ಮಾಡಿಬಿಟ್ರೆ ಈ 360 ಡಿಗ್ರಿನ ಈಚ್ ಆ 6 ಪಾರ್ಟ್ ಆಗೋಗುತ್ತೆ. ಆ 360 ಡಿಗ್ರಿ ಏನಿರುತ್ತೆ ಅದು 6 ಪಾರ್ಟ್ ಆಗ ಬರುತ್ತೆ. ಮತ್ತೆ ಆ 6 ಪಾರ್ಟ್ ಎಲ್ಲ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಅವರ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ದಿಸ್ ಪಾಲಿಗಾನ್. ಆರ್ ಯು ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಏನಂತ ಬರೀಬಹುದು? ಲೆಟ್ measure of each exterior angle is x ಅಂತ ನೋಡೋಣ. measure of each exterior angle is x ಅಂತ ಇಟ್ಕೊಳ್ಳೋಣ. ಅಂದ್ರೆ ಇದು x ಆಗಿರಲಿ, 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 ಇದು x ಆಗಿರಲಿ. ಹೌದಾ? ಹಾಗಾದ್ರೆ ನೋಡಿ x plus x plus x plus x plus x plus x is nothing but 6x is nothing but 6 side is nothing but number of side is also equal number of interior angle number of exterior angle is nothing but 6 side into that measure is equal to 360 degree. ಅಂದ್ರೆ ಆ 6 ಸೈಡ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಅಂದ್ರೆ 6 ಎಕ್ಸ್ಟೀರಿಯರ್ ಆಂಗಲ್ ಬರ್ತಿದಾವೆ ಅಂತ. ಆ 6 ಎಕ್ಸ್ಟೀರಿಯರ್ ಆಂಗಲ್ ನ ಆಡ್ ಮಾಡ್ಬಿಟ್ರೆ ನಮಗೆ 360 ಡಿಗ್ರಿ ಬರುತ್ತೆ. ಹಾಗಾದ್ರೆ 6 into ಆ x ನ 6 ಟೈಮ್ ಮಾಡಬಹುದು 6 into x. ಹೌದಾ? ಇಸ್ ನಥಿಂಗ್ ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಅಡಿಷನ್ of that number of times. ಹಾಗಾದ್ರೆ 6x is equal to 360 degree, x is equal to 360 degree divided by 6. 6 ones are 6 is nothing but 60 degree. All angles are 60 degree. Here also 60, 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 here also 60. You know, verify ಮಾಡಿ. 60 plus 60 120, 180, 240, 300. Are you understand? ಗೊತ್ತಾಗ್ತಿದೆಯಾ ಯಾವ ರೀತಿ 360 ಡಿಗ್ರಿ ಬರುತ್ತೆ ಅಂದ್ರೆ? ಹಾಗಾದ್ರೆ each x is equal to 60 degree. ಅದರ measure of an each exterior angle of an this polygon is 60. each exterior angle ಎಷ್ಟು ಬರ್ತಿದೆ? 60 degree. each exterior angle ಎಷ್ಟು ಬರ್ತಿದೆ? 60 degree. Next one. Here 9 side is there. 9 side is nothing but regular nanogon is nothing but there are 9 sides there. 9 sides ಇದಾವೆ ಅಂದ್ರೆ also 9 exterior angles are there. exterior angles ಇರುತ್ತೆ. 9 sides ಇದಾವೆ ಅಂದ್ರೆ 9 exterior angles are there. 9 sides is nothing but 9 exterior angle ಇರುತ್ತೆ. ಹಾಗಾದ್ರೆ let measures of and each exterior angle is x ಅಂತ ನೋಡೋಣ. ಗೊತ್ತಿಲ್ಲ ನಮಗೆ ಅಲ್ಲ ಅವು ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ತಿದೆ ಅಂತ ಗೊತ್ತಿಲ್ಲ. ದಟ್ಸ್ ವೈ ವಿ ಕ್ಯಾನ್ ಚೂಸ್ ಆನ್ ವೇರಿಯಬಲ್ x. ಆದರೆ 9 ಸೈಡ್ ಇದೆ ಅಂದ್ರೆ 9 ಎಕ್ಸ್ಟೀರಿಯರ್ ಆಂಗಲ್ ಇವೆ. ಆ 9 ಎಕ್ಸ್ಟೀರಿಯರ್ ಆಂಗಲ್ ಆಡ್ ಮಾಡ್ತಿದೀವಿ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ 9x. ಆ x ನ 9 ಟೈಮ್ ಆಡ್ ಮಾಡ್ತಿದೀವಿ ಅಂತ ದಟ್ ಇಸ್ ದ ಮೀನಿಂಗ್. is equal to 360 degree. x is equal to 360 degree divided by 9. 9 ones are 4s are 9 4s are 36 is nothing but 40 degree. x is equal to 40 degree. x is equal to 40
40 ಡಿಗ್ರಿ. ಹಾಗಾದ್ರೆ ಈ 40 ಡಿಗ್ರಿನ 9 ಟೈಮ್ಸ್ ಆಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ವೆರಿಫೈ ಮಾಡೋಣ. 9 × 9 0 0 4 36 360 ಡಿಗ್ರಿ ಇಸ್ ನಥಿಂಗ್ ಬಟ್ 9 ಟೈಮ್ಸ್ ಅಡಿಷನ್ ಮಾಡ್ತಿದ್ದೀವಿ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ದಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. 40 × 9 360 ಡಿಗ್ರಿ. ಹಾಗಾದ್ರೆ ಈಚ್ ಆಂಗಲ್ಸ್ ಎಷ್ಟು ಬರ್ತಿದ್ದಾವೆ ರೆಗ್ಯುಲರ್ ಮ್ಯಾನ್ ಆಂಗಲ್ನಲ್ಲಿ ಈಚ್ ಆಂಗಲ್ಸ್ ಎಷ್ಟು ಬರ್ತಿದ್ದಾವೆ? ಎಕ್ಸ್ಟೀರಿಯರ್ ಆಂಗಲ್, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 40 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ. ಅದೇ ರೀತಿ 15 ಸೈಡ್ಸ್ ಇದಾವೆ. ಲ್ಯಾಟ್ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದೀನಿ. ಮೆಜರ್ ಆಫ್ ಫ್ಯಾನ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ x ಅಂತ ತಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಸರ್ x ತಗೊಳ್ಳೋಣ ಸರ್, y ತಗೊಳ್ರಿ, p ತಗೊಳ್ರಿ, a ತಗೊಳ್ರಿ, b ತಗೊಳ್ರಿ. ಬಿಕಾಸ್ ಆಫ್ ದಟ್ ಆಲ್ ಆರ್ ವೇರಿಯಬಲ್. Are you understand? ಹಾಗಾದ್ರೆ ಇಲ್ಲಿ ಎಷ್ಟು ಸೈಡ್ ಇದಾವೆ? 15 sides is nothing but 15 exterior angles. 15 sides ಇದಾವೆ ಆ ಪಾಲಿಗಾನ್ ಅಲ್ಲಿ. there are 15 exterior angles is nothing but 15 into x is equal to 360 degree. is nothing but x is equal to 360 degree divided by 15. 15 ones are 15 twos are 30. The remaining is 60 is nothing but 15 fours are x is equal to 24 degree. x is equal to 24 degree. ಎಷ್ಟು ಬರ್ತಿದ್ದಾವೆ? ಈಚ್ ಎಕ್ಸ್ಟೀರಿಯರ್ ಆಂಗಲ್ ಅಲ್ಲ 15 ಎಕ್ಸ್ಟೀರಿಯರ್ ಆಂಗಲ್ ಆ 15 ಸೈಡ್ ಇರ್ತಕ್ಕಂಥ ಪಾಲಿಗೋನಲ್ಲಿ ಆ 15 ಎಕ್ಸ್ಟೀರಿಯರ್ ಆಂಗಲ್ಸ್ ಇದಾವಲ್ಲ, ಆ 15 ಎಕ್ಸ್ಟೀರಿಯರ್ ಆಂಗಲ್ಸ್ ನೋಡಿ 15 ಸೈಡ್ ಬರ್ತಾ ಹೋಗುತ್ತೆ. 15 ಸೈಡ್ ಬರ್ತಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಏನು ಜನರೇಟ್ ಮಾಡ್ತೀವಿ, ಆ ಎಲ್ಲ ಎಕ್ಸ್ಟೀರಿಯರ್ ಆಂಗಲ್ ಕೂಡ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ರೆಗ್ಯುಲರ್ ಪಾಲಿಗಾನ್ ಈಸ್ 24 ಡಿಗ್ರಿ. ಅಷ್ಟು ಸೈಡ್ ಇದ್ದಾಗ 15 ಸೈಡ್ಸ್ ಇದಾವೆ. 15 ಸೈಡ್ಸ್ ಇದಾವೆ. 15 ಸೈಡ್ಸ್ ಇದಾವೆ ಅಂದ್ರೆ 15 ಎಕ್ಸ್ಟೀರಿಯರ್ ಆಂಗಲ್ಸ್ ಇದಾವೆ. 15 ಎಕ್ಸ್ಟೀರಿಯರ್ ಆಂಗಲ್ಸ್ ಇದಾವೆ ಅಂದ್ರೆ 15 ಇಂಟೀರಿಯರ್ ಆಂಗಲ್ಸ್ ಇರ್ತವೆ. You understand? You understand? This is the meaning of this one. This is the meaning of this one. Next one. Next one, ಇದು reverse ಮಾಡೋಣ. Find the number of sides of regular polygon of each exterior angles has first one. ನೋಡಿ ಆಗಲೇ ನಮಗೆ ಸೈಡ್ಸ್ ಕೊಟ್ಟಿದ್ದು ಈಚ್ ಎಕ್ಸ್ಟೀರಿಯರ್ ಆಂಗಲ್ಸ್ ಫೈಂಡ್ ಔಟ್ ಮಾಡಿದ್ವಿ. ಈಗ ಅವರು ಈ ಆಂಗಲ್ ಕೊಡ್ತಿದ್ದಾರೆ. ರೆಗ್ಯುಲರ್ ಪಾಲಿಗಾನ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್ equilateral triangle. This one is exterior angle, this is also exterior angle, this is also exterior angle. These are exterior angles. ಹೌದಾ? These are exterior angles. ಇಲ್ಲಿ ಆಗಲೇ ನಮಗೆ ಸೈಡ್ಸ್ ಎಷ್ಟಿದಾವೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಸೈಡ್ ಎಷ್ಟಿರುತ್ತೋ ಅದೇ ಪಾಲಿಗಾನ್ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಅಷ್ಟೇ ಇರುತ್ತೆ. ಆ ಕಾನ್ಸೆಪ್ಟ್ ನ ಮಾಡ್ತಾ ಹೋಗೋದು. ಬಟ್ ಇಲ್ಲಿ ಅವ್ರು ಏನಂತ ಹೇಳ್ತಾರೆ, ಫಸ್ಟ್ ಪ್ರಾಬ್ಲಮ್ ಅಲ್ಲಿ 24 ಡಿಗ್ರಿ ಅಂತ ಕೊಡ್ತಾರೆ. 24 ಡಿಗ್ರಿ ಇದಕ್ಕೆ ನಮ್ಮ ನಂಬರ್ ಆಫ್ ಸೈಡ್ಸ್ ಎಷ್ಟು ಬರ್ತದೆ ಅಂತ ಕಂಡುಹಿಡಿಯಬೇಕು. 24 ಡಿಗ್ರಿ ಇಸ್ ನಥಿಂಗ್ ಬಟ್ ಯಾವುದೋ ಒಂದು ಪಾಲಿಗಾನ್ ಇದೆ, ಅದರ ಎಕ್ಸ್ಟೀರಿಯರ್ ಆಂಗಲ್ ಎಲ್ಲ ಎಕ್ಸ್ಟೀರಿಯರ್ ಆಂಗಲ್ ಆಲ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ದಟ್ ಪಾಲಿಗಾನ್ you can consider is nothing but you can consider regular polygon, then all exterior angles are equal, each exterior angles are equal. ಎಷ್ಟು ಬರುತ್ತೋ ಅಷ್ಟೇ ಬರ್ತಾವೆ. ಅದೇ ರೀತಿ ಆ ಏನು ಎಕ್ಸ್ಟೀರಿಯರ್ ಆಂಗಲ್ ಬರ್ತದೆ ಅವೆಲ್ಲ 24 ಡಿಗ್ರಿನೇ ಇದೆ. ಅವೆಲ್ಲ ಕೂಡ ಎಷ್ಟಿದೆ 24 ಡಿಗ್ರಿನೇ ಇದೆ. ಫಾರ್ ಎಕ್ಸಾಂಪಲ್ ಇವೆಲ್ಲ 24 ಡಿಗ್ರಿ ಇದೆ. ಇದಕ್ಕೆ ಬರಲ್ಲ, ಸ್ಯಾಟಿಸ್ಫೈ ಆಗಬೇಕು, ಯಾಕೆಂದರೆ 360 ಆಗಲ್ಲ. ಯಾವುದೋ ಒಂದು ಪಾಲಿಗಾನ್ ಇದೆ ಈ ರೀತಿ 24 ಡಿಗ್ರಿ ಇದೆ. ಹಾಗಾದರೆ 24 ಡಿಗ್ರಿ ಇದಾವೆ ಎಕ್ಸ್ಟೀರಿಯರ್ ಆಂಗಲ್ಸು, ಅದರ ಸೈಡ್ ಎಷ್ಟಿರ್ತವೆ? 24 ಡಿಗ್ರಿ ಇದಾವೆ ಅಂದರೆ ಎಲ್ಲ ಎಕ್ಸ್ಟೀರಿಯರ್ ಆಂಗಲ್ 24 ಡಿಗ್ರಿನೇ ಇದ್ದಾವೆ ಅಂದರೆ ಹಾಗಾದರೆ ಅದರ ಸೈಡ್ಗಳು ಎಷ್ಟಿರ್ತವೆ? ಹೌ ಮೆನಿ ಸೈಡ್ಸ್ ಆರ್ ದೇರ್ ಅಂತ ಫೈಂಡ್ ಔಟ್ ಮಾಡಬೇಕು ನಾನು. ಆರ್ ಯು ಅಂಡರ್ಸ್ಟ್ಯಾಂಡ್? ಫಸ್ಟ್ ಒನ್ 24 ಡಿಗ್ರಿ ಸೊಲ್ಯೂಷನ್ ಏನಂತ ತಗೋತೀನಿ, ಲೆಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್
sides of regular polygon is x ಅಂತ ತಗೊಂಡ್ವಿ. ಗೊತ್ತಿಲ್ಲ ಅದನ್ನೇ ಫೈಂಡ್ ಔಟ್ ಮಾಡಬೇಕಾದ್ರೆ ನಂಬರ್ ಆಫ್ ಸೈಡ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಅದನ್ನು ನಾನು ತಗೊಂಡಿದ್ದೀನಿ. ವಿ ಡೋಂಟ್ ನೋ, ದಟ್ಸ್ ವೈ ವಿ ಕ್ಯಾನ್ ಟೇಕ್ ಅನ್ ಆಸ್ x. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, x ಆಗಲಿ, ನಂಬರ್ ಆಫ್ ಸೈಡ್ಸ್ ಎಷ್ಟಿದಾವೆ ಆ ರೆಗ್ಯುಲರ್ ಪಾಲಿಗಾನ್ ನ ಸೈಡ್ ಎಷ್ಟಿದಾವೆ x ಆಗಲಿ. ಹಾಗಾದ್ರೆ ನಮಗೆ ಗೊತ್ತು ಸಮ್ ಆಫ್ ಮೆಜರ್ ಆಫ್ ಆಲ್ ಇನ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 360 ಡಿಗ್ರಿ. ಎನಿ ಪಾಲಿಗಾನ್ ಈಸ್ 360 ಡಿಗ್ರಿ. ಇಲ್ಲೊಂದು ಅಬ್ಸರ್ವ್ ಮಾಡಿ, ಈ 360 ಡಿಗ್ರಿನ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದರೆ 24 ಡಿಗ್ರಿನೇ ಯಾಕೆ ಸಾಕು ಡಿಸ್ಟ್ರಿಬ್ಯೂಟ್ ಮಾಡೋದು? ಅಲ್ಲಿ ಕೊಟ್ಟಿರೋದೇ ಅಲ್ಲಿ ಇರ್ತಕ್ಕಂಥ ಪಾಲಿಗಾನಲ್ಲಿ ಎಲ್ಲವೂ ಈ 24 ಡಿಗ್ರಿ ಅಂತ ಅವರೇ ಹೇಳ್ಬಿಟ್ಟಿದಾರಲ್ಲ. ಅದಕ್ಕೋಸ್ಕರ ಈ 360 ಡಿಗ್ರಿನ ನಾನು 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ ಆನ್ ಸೊ ಆನ್ 24 ಡಿಗ್ರಿ ಇವನ್ನೆಲ್ಲ ಆಡ್ ಮಾಡಿದ್ರೆ 360 ಡಿಗ್ರಿ ಬರ್ತಿದೆ. ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರ್ತಿದೆ? 360 ಡಿಗ್ರಿ ಬರ್ತಿದೆ. ಹಾಗಾದ್ರೆ ನೋಡಿ, ಇದೇನು ಇಂಡಿಕೇಶನ್ ಮಾಡುತ್ತೆ, ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ ಇದೆ ಅಂತ ಆ ಪಾಲಿಗಾನಲ್ಲಿ ಇಂಡಿಕೇಶನ್ ಮಾಡುತ್ತೆ. 1 2 3 4 5 6 ಅಂಡ್ ಸೋ ಆನ್ ಇದಾವೆ. ಎಷ್ಟಿದಾವೆ ಅಂತ ಗೊತ್ತಿಲ್ಲ. ಇಷ್ಟನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, 360 ಬಂತು. ಇಸ್ ನಾಟ್ ಬಟ್ ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ ಇದೆ ಅಂತ ಗೊತ್ತಾಯಿತು ನಮಗೆ. ಹಾಗಾದ್ರೆ ಗೊತ್ತಾಯಿತು ಅಂದರೆ ಎಷ್ಟು ನಂಬರ್ ಆಫ್ ಸೈಡ್ ಇದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರ್ತವೋ ಸೈಡು ಅಷ್ಟೇ ಇರ್ತವೆ. ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರ್ತವೋ ಸೈಡು ಅಷ್ಟೇ ಇರ್ತವೆ. ಹಾಗಾದರೆ ಈ 360 ಡಿಗ್ರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾ ಈ ರೀತಿ? 24 ಡಿಗ್ರಿ 24 ಡಿಗ್ರಿ 24 ಡಿಗ್ರಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾ? ಹಾಗಾದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂದರೆ ವಾಟ್ ಇಸ್ ದ ಮೀನಿಂಗ್? ನಥಿಂಗ್ ಬಟ್ ಡಿವಿಷನ್. ಇಸ್ ನಥಿಂಗ್ ಬಟ್ ಡಿವಿಷನ್. ಅಂದರೆ 24 ಡಿಗ್ರಿ ಅಂತಕ್ಕಂಥವನ್ನ ಎಷ್ಟು ಸಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ದಟ್ ಈಸ್ ಅವರ್ ಸೈಡ್, ದಟ್ ಈಸ್ ಅವರ್ ಎಕ್ಸ್ಟೀರಿಯರ್ ಆಂಗಲ್, ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್. ಯಾಕೆ ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಹೇಳ್ತಾ ಇದ್ದೀನಿ? ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರ್ತಾವೋ ಸೈಡು ಅಷ್ಟೇ ಇರ್ತಾವೆ. ಅದಕ್ಕೋಸ್ಕರ ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಅಂಡರ್ಸ್ಟ್ಯಾಂಡ್? ಹಾಗಾದರೆ ನೋಡಿ, 24 ಡಿಗ್ರಿ ಇಂಟು x ಇಸ್ ಈಕ್ವಲ್ ಟು 360 ಡಿಗ್ರಿ. ಹಾಗಾದರೆ x is equal to 360 degree divided by 24 degree. This is the meaning of number of sides of a regular polygon. Number of sides ಎಷ್ಟಿದಾವೆ? ನಂಬರ್ ಆಫ್ ಸೈಡ್ಸ್ ಎಷ್ಟಿದಾವೆ ಅಂದರೆ ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ ಎಷ್ಟು ಬರ್ತಾ ಹೋದ್ರೆ ಅಷ್ಟೇ ಸೈಡ್ಸ್ ಇರ್ತವೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ 24 ಇಂದ ಡಿವೈಡ್ ಮಾಡಿದ್ರೆ 1 ರಿಮೈನಿಂಗ್ ಎಷ್ಟು ಉಳಿದು 12 is nothing but 120 is nothing but 5 120 is nothing but x is equal to 15 degree. ಹಾಗಾದರೆ each ಎಷ್ಟು ಬರ್ತಿದೆ? is nothing but here this is a degree, this is also a degree, that's why you cancel out 15. Here also 15. ಹಾಗಾದರೆ ಎಷ್ಟಿದಾವೆ? 15 sides are there. 15 sides are there. ಆ ಕೊಟ್ಟಿರ್ತಕ್ಕಂಥ ಪಾಲಿಗಾನ್, ರೆಗ್ಯುಲರ್ ಪಾಲಿಗಾನ್ ಎಷ್ಟು ಸೈಡ್ ಬಂದಿದ್ದಾರೆ? 15 ಸೈಡ್. ಆಗಲೇ ಪ್ರೀವಿಯಸ್ ಮಾಡಿದ್ವಿ. 15 ಸೈಡ್ ಇದೆ, 24 ಡಿಗ್ರಿ ಬಂದು ಈಚ್ ಎಕ್ಸ್ಟೀರಿಯರ್ ಆಂಗಲ್. ಅದೇ 24 ಡಿಗ್ರಿ ಇದೆ, 15 ಸೈಡ್ ಬಂದಿದೆ. ಐ ಅಂಡರ್ಸ್ಟ್ಯಾಂಡ್? ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದ್ವಿ? 15 ಸೈಡ್ ಅಂತ ಕೊಟ್ಟಿದ್ದು, ಈಚ್ ಎಕ್ಸ್ಟೀರಿಯರ್ ಆಂಗಲ್ 24 ಡಿಗ್ರಿ ಬಂತು. ಅದೇ ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 24 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸೈಡ್ ಎಷ್ಟು ಬರ್ತಿದ್ದಾರೆ? 15 ಸೈಡ್ಸ್. 15 ಸೈಡ್ಸ್. ಹೌ ಮೆನಿ ಸೈಡ್ಸ್ ವಿಲ್ ಬಿ ಆಫ್ 10? 15 ಸೈಡ್ಸ್ ಬರ್ತಿದ್ದಾವೆ ಅಂದರೆ 15 ಎಕ್ಸ್ಟೀರಿಯರ್ ಆಂಗಲ್ ಇದಾವೆ. ಅಂದರೆ ಈ 24ನ 15 ಟೈಮ್ಸ್ ಆ್ಯಡ್ ಮಾಡಿದ್ರೆ ನಮಗೆ 360 ಸಿಗುತ್ತೆ ಅನ್ನೋದೇ ಮೀನಿಂಗ್. ಅರೆ ಅಂಡರ್ಸ್ಟ್ಯಾಂಡ್? ಕನ್ಫ್ಯೂಸ್ ಆಗೋ ನಂಬರ್ ಆಫ್ ಸೈಡ್ಸ್ ಮತ್ತು ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್. ಯಾಕೆಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿರ್ತಾವೋ ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಅಷ್ಟೇ. ಅದಕ್ಕೋಸ್ಕರ ಅಷ್ಟು ಡಿವೈಡ್ ಮಾಡ್ತಾ ಬಂದಿದೆ. ಎಷ್ಟು ಸೈಡ್ಗೆ ಡಿವೈಡ್ ಆಗುತ್ತೆ, ಇಷ್ಟು ನೋಡಿ ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ಗೆ ಡಿವೈಡ್ ಆಗುತ್ತೆ. ದಟ್ ಈಸ್ ಅವರ್ ನಂಬರ್ ಆಫ್ ಸೈಡ್. ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ಸ್ಗೆ ಡಿವೈಡ್ ಆಗುತ್ತೆ? 15 ಎಕ್ಸ್ಟೀರಿಯರ್ ಆಂಗಲ್ಸ್ಗೆ ಡಿವೈಡ್ ಆಗುತ್ತೆ ಈ 24. ಹಾಗಾದರೆ 15 ಎಕ್ಸ್ಟೀರಿಯರ್ ಆಂಗಲ್ಸ್ಗೆ ಡಿವೈಡ್ ಆಗ್ತಿದೆ ಅಂದರೆ ನಮಗೆ 15 ಸೈಡ್ಸ್ ಬರ್ತವೆ ಪಾಲಿ. ಅರೆ ಅಂಡರ್ಸ್ಟ್ಯಾಂಡ್? ಅರೆ ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ದ ಮೀನಿಂಗ್. ಕನ್ಫ್ಯೂಸ್ ಮಾಡ್ಕೊಬಾರ್ದು. ನೆಕ್ಸ್ಟ್ ಒನ್ ಬಿ. 45 ಡಿಗ್ರಿ. ಸೊಲ್ಯೂಷನ್. ಇವ್ರು ಏನು ಹೇಳ್ತಿದ್ದಾರೆ? ಈಚ್ ಎಕ್ಸ್ಟೀರಿಯರ್ ಆಂಗಲ್ 45 ಡಿಗ್ರಿ ಇದೆ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ? 45 ಡಿಗ್ರಿ ಇದೆ. ಹಾಗಾದ್ರೆ ಎಷ್ಟು ಸೈಡ್ ಬರ್ತದೆ? ಹೌ ಮೆನಿ ಸೈಡ್ಸ್ ವಿಲ್ ಬಿ ಆಫ್ ಟೈಮ್? let number of sides of regular
polygon is x ಅಂತ ನಾವು ಇಲ್ಲಿ x ಅಂದ್ರೆ ಆಗೋದಿಲ್ಲ ನಾವು ಚೂಸ್ ಮಾಡಬಹುದು x ಇಲ್ಲಿ ಎಷ್ಟಿದೆ 45 ಡಿಗ್ರಿ 45 degree into x is equal to 360 degree is nothing but ಈ 45 ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈ 360 degree 45 degree 45 degree 45 degree 45 degree ಆಗ ಅಷ್ಟು ಎಷ್ಟು ಬರ್ತವೆ ಎಕ್ಸ್ಟೀರಿಯರ್ ಆಂಗಲ್ ಆ ಎಷ್ಟು ಎಕ್ಸ್ಟೀರಿಯರ್ ಆಂಗಲ್ ಬರ್ತವೆ ಅಷ್ಟೇ ಸೈಡ್ Are you understand? X is equal to 360 degree by transposing method divided by 45 degree. 45 degree here 45 ones are here 45 twos are 90 fours are 180 is nothing but 8s. X is equal to 8 sides of time. X is equal to 8 sides. ಎಷ್ಟು ಬರ್ತಿದಾವೆ 8 ಸೈಡ್ಗಳು ಬರ್ತವೆ 8 ಸೈಡ್ ಬರ್ತಿದ್ದಾರೆ ಅಂದ್ರೆ ಆಕ್ಟಾಗೋನ್ ರೆಗ್ಯುಲರ್ ಆಕ್ಟಾಗೋನ್ ರೆಗ್ಯುಲರ್ ಆಕ್ಟಾಗೋನ್ ಅದರ ಫಿಗರ್ ಬರೆದ್ರೆ 1 2 3 4 5 6 7 8 yes 7 so it's 1 so this is here exterior angle, this is also exterior angle, exterior angle, exterior angle, exterior angle, exterior angle, exterior. This is also exterior. ಹಾಗಾದ್ರೆ ಇದೆಷ್ಟು ಬಂತು ಇದೆಷ್ಟಿದೆ ಅಂತ ಹೇಳಿದ್ರೆ 45 ಈಚ್ ಆಂಗಲ್ ಇಸ್ 45 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಅವರು ಹೇಳ್ತಿದ್ದಾರೆ 45 ಡಿಗ್ರಿ ಇದೆ 45 ಡಿಗ್ರಿ 45 ಡಿಗ್ರಿ ಹಿಯರ್ ಆಲ್ಸೋ 45 ಡಿಗ್ರಿ ನೋಡಿ 45 45 90 90 180 180 and 90 270 270 and 90 360 ಹೌದಾ ಹಾಗಾದ್ರೆ ಎಷ್ಟು ಸೈಡ್ ಬರುತ್ತೆ 1 2 3 4 5 6 7 8 there are 8 sides with octet this is the meaning of that one this is the meaning of that one are you understand पता नहीं next one do it yourself 15 degree here 15 degree B 40 degree another one 40 degree another one 50 degree do it yourself these two problems are do it yourself thank you next one ನೋಡಿ ಅರ್ಥ ಆಗಿದೆ ನೆಕ್ಸ್ಟ್ ಒನ್ ಅವರು ಏನಂತ ಹೇಳ್ತಿದ್ದಾರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ಸ್ ಎಷ್ಟು ಬರ್ತಾವೋ ಇಂಟೀರಿಯರ್ ಆಂಗಲ್ ಅಷ್ಟೇ ಇರ್ತವೆ ಎಕ್ಸ್ಟೀರಿಯರ್ ಆಂಗಲ್ಸ್ ಎಷ್ಟು ಬರ್ತಾವೋ ಇಂಟೀರಿಯರ್ ಆಂಗಲ್ ಅಷ್ಟೇ ಬರ್ತವೆ ನೆಕ್ಸ್ಟ್ ಸೈಡ್ಸ್ ಅಷ್ಟೇ ಇರ್ತವೆ ಯಾವುದೇ ಒಂದು ಪಾಲಿಗೋನ್ ತಗೊಂಡು ಅಂತ ನಮಗೆ ಒಂದು ಕಂಡೀಷನ್ ಗೊತ್ತಾಗುತ್ತೆ ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೌ ಮಚ್ or how many sides does have regular polygon an interior upon each interior angle upon each interior angle on each interior angle is each interior angles are 165 degree 165 degree next problem is how many sides does have regular polygon each interior angle is 165 degree ಅವರು ಏನಂತ ಹೇಳ್ತಿದ್ದಾರೆ ಈ ಪ್ರಾಬ್ಲಮ್ ಅನ್ನ ಮೀನಿಂಗ್ ಈಚ್ ಇಂಟೀರಿಯರ್ ಆಂಗಲ್ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಅಂತಾನೂ ಹೇಳ್ತಿಲ್ಲ ನಂಬರ್ ಆಫ್ ಸೈಡ್ಸ್ ಅಂತಾನೂ ಕೊಟ್ಟಿಲ್ಲ ಬಟ್ ಈಚ್ ಇಂಟೀರಿಯರ್ ಆಂಗಲ್ ಇಸ್ ಅನ್ 165 degree all interior angle we can consider any polygon
these interior angles are 165 degree. ಸಾಮಾನ್ಯ ಆಗೋದಿಲ್ಲ ಗೊತ್ತಿಲ್ಲ ನಮಗೆ ಯಾವ ಪಾಲಿಗಾನ್ ಅಂತ ರೆಗ್ಯುಲರ್ ಪಾಲಿಗಾನ್ we don't know which polygon but each interior angle 165 degree ಇದ್ರೆ how many sides will be obtained in that polygon in that polygon ಅಂತ ನಾವೇನು ಮಾಡಬೇಕು ಫೈಂಡ್ ಔಟ್ ಮಾಡಬೇಕು ಹಾಗಾದ್ರೆ ನೋಡಿ ನಮಗೆ ಗೊತ್ತಿರೋ ಕಂಡೀಷನ್ ಪ್ರಕಾರ ನಾವು ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿದ್ರೆ ನಾವು ಇಂಟೀರಿಯರ್ ಆಂಗಲ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಈಸ್ ದ ಲಿಮಿಟ್ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿದ್ರೆ ನಂಬರ್ ಆಫ್ ಸೈಡ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಇನ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಬರ್ತವೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ವಿ ಕ್ಯಾನ್ ಡೂ ಇಟ್ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ಆಲ್ಸೋ in this example there are 165 degrees will be given 165 degree is nothing but this one is an interior angle ಇಲ್ಲಿ ಕೊಟ್ಟಿರತಕ್ಕಂಥದ್ದು ಇಂಟೀರಿಯರ್ ಆಂಗಲ್ is not an exterior angle अगर एक्सटीरियर एंगल ಗೊತ್ತಿತ್ತು ಅಂದ್ರೆ ನಾವು ಈಜಿಯಾಗಿ ನಂಬರ್ ಆಫ್ ಸೈಡ್ಸ್ ನ ಫೈಂಡ್ ಔಟ್ ಮಾಡ್ಬಿಡ್ತೀವಿ ನಮಗೆ एक्सटीरियर एंगल ಗೊತ್ತಿತ್ತು ಅಂದ್ರೆ ಈಜಿಯಾಗಿ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತೀವಿ ಹೌದಾ ಹಾಗಾದ್ರೆ ನೋಡಿದ್ವಿ ಈ ಇಂಟೀರಿಯರ್ ಆಂಗಲ್ ನ ಯೂಸ್ ಮಾಡ್ಕೊಂಡು ನಾವು एक्सटीरियर ಆಂಗಲ್ ನ ಫೈಂಡ್ ಔಟ್ ಮಾಡಬಹುದಾ ಯಾವಾಗಲೂ if any condition is there ನೋಡಿದ್ವಿ you can consider any triangle here. This one is an exterior angle, this is also exterior angle, this is also exterior angle. Here, this one is an interior angle, this is also interior, this is also interior, this is also interior, exterior. Interior angle plus exterior angle sum is linear pair. Interior angle plus exterior angle sum is linear pair. Here also interior angle plus exterior angle sum is linear pair. Here also interior angle plus exterior angle sum is linear pair. By using this condition, we can calculate the exterior angle. What is an exterior angle of this problem? Exterior angle of this. Are you understand? ಗೊತ್ತಾಗ್ತಿದೆಯಾ? ನೋಡಿ ಇಲ್ಲಿ ನಾವು ಕೊಟ್ಟಿರೋ ಪ್ರಕಾರ ಇಂಟೀರಿಯರ್ ಆಂಗಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಂಟೀರಿಯರ್ ಆಂಗಲ್ ಕನ್ಸಿಡರ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಇಂಟೀರಿಯರ್ ಆಂಗಲ್ there is no limit is there. There is no limit. Interior angle ಹೋಗ್ತಾನೆ ಇರುತ್ತೆ 180 ಟ್ರಯಾಂಗಲ್ ಗೆ ನೆಕ್ಸ್ಟ್ ಕ್ವಾಡ್ರಿಲ್ಯಾಟರಲ್ ಗೆ 360 ನೆಕ್ಸ್ಟ್ ಪೆಂಟಾಗನ್ ಗೆ 540 ನೆಕ್ಸ್ಟ್ ಹೆಕ್ಸಾಗನ್ ಗೆ 720 ಈ ರೀತಿ ಮುಂದೆ ಹೋಗ್ತಾನೆ ಇರುತ್ತೆ. ನಾವು ಯಾವುದಕ್ಕೆ ಅಂತ ಕನ್ಸಿಡರ್ ಮಾಡೋದು 165 ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಲ್ಲಿ ಆಂಟ್ ಕನ್ಸಿಡರ್. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡೆ ಫೈಂಡ್ ಔಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ನಾವು ಇಂಟೀರಿಯರ್ ಆಂಗಲ್ ಅಲ್ಲೇ ಕಂಡುಹಿಡಿತೀವಿ ಅಂದ್ರೆ ಯಾವುದೋ ಒಂದು ಪಾಲಿಗಾನ್ 20 ಸೈಡ್ ಇರ್ತಕ್ಕಂಥ ಪಾಲಿಗಾನ್ 165 ಬರ್ಬೋದು ಇರ್ಬೋದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಇಲ್ಲಿ ಫಸ್ಟ್ ಎಕ್ಸ್ಟೀರಿಯರ್ ಆಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ವಿ ನೋ ದ ಪ್ರಾಪರ್ಟಿ ಇಂಟೀರಿಯರ್ angle plus exterior angle is equal to linear pair is equal to 180 degree is equal to because of linear pair. ಇಲ್ಲಿ ಇಂಟೀರಿಯರ್ ಆಂಗಲ್ ಕೊಟ್ಟಿದ್ದಾರೆ ಎಷ್ಟು 165 degree plus exterior angle is equal to 180 degree. Here exterior angle exterior angle is equal to 180 degree minus 165 degree is nothing but 15 degree. Exterior angle is nothing but 15 degree. Exterior angle is nothing but 15 degree will be okay. ಎಷ್ಟು ಬರ್ತಿದೆ 15 ಡಿಗ್ರಿ ಬರ್ತಿದೆ. ಹಾಗಾದ್ರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ? ಈಚ್ ಇಂಟೀರಿಯರ್ ಆಂಗಲ್ ಇಂದ ಈಚ್ ಎಕ್ಸ್ಟೀರಿಯರ್ ಆಂಗಲ್ ತಗೊಂಡಿದ್ದೀವಿ. ಹಾಗಾದ್ರೆ ಎಷ್ಟಿದೆ? 15 ಡಿಗ್ರಿ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಅಪಾನ್ ದಟ್ ಪಾಲಿಗಾನ್ ಈಸ್ 15 degree. Are you understand? ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಸೈಡ್. ಲೆಟ್ ನಂಬರ್ ಆಫ್ ಸೈಡ್ ಆಫ್ ರೆಗ್ಯುಲರ್ polygon is x is nothing but 15 degree into x is equal to 360 degree. ಯಾಕಂದ್ರೆ 15 ಡಿಗ್ರಿ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಎಕ್ಸ್ಟೀರಿಯರ್ ಎಲ್ಲ ಎಕ್ಸ್ಟೀರಿಯರ್ ಆಂಗಲ್. ಹೌದಾ? ಯಾಕಂದ್ರೆ ನಂಬರ್ ಆಫ್ ಸೈಡ್ ಎಷ್ಟಿರ್ತೋ ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಅಷ್ಟೇ ಇರ್ತವೆ. 15 ಡಿಗ್ರಿ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೋಸ್ಕರ ಡಿವೈಡ್ ಮಾಡೋಕ್ಕೆ ನಾವು 15 degree into x is equal to 360 degree.
It's nothing but we can transposing with 360 degree divided by 15 degree. 15 ones are 15, 2s are remaining is 6, 4s are is nothing but x is equal to 24 sides are 24 sides. ಆಗಲೇ ಮಾಡಿದ್ವಿ 15 ಡಿಗ್ರಿ ಬಂದಾಗ ಎಷ್ಟು ಬರ್ತಾರೆ ಸೈಡ್ಸ್ 24 sides ಬರ್ತವೆ. How many sides will be obtained? 24 sides. ಎಷ್ಟು ಸೈಡ್ ಬರ್ತವೆ ಆ ರೆಗ್ಯುಲರ್ ಪಾಲಿಗಾನ್ಗೆ 24 ಸೈಡ್. ಯಾವುದೋ ಒಂದು ರೆಗ್ಯುಲರ್ ಪಾಲಿಗಾನ್ ಇದೆ ಅದಕ್ಕೆ 24 ಸಿಗೀಸ್ ಈ ರೀತಿ 24 ಸೈಡ್ ಬರ್ತವೆ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 15 ಡಿಗ್ರಿ ಬರ್ತಾವೆ ಈ ರೀತಿ 15 ಡಿಗ್ರಿ. ಹಾಗಾದ್ರೆ ಸೈಡ್ ಎಷ್ಟಿರ್ತವೆ ಎಕ್ಸ್ಟೀರಿಯರ್ ಆಂಗಲ್ 24 ಬರ್ತಿದೆ ಅಂದರೆ ಸೈಡ್ ಕೂಡ ಎಷ್ಟಿರ್ತಾರೆ 24. ಯಾಕೆಂದರೆ 15 ಡಿಗ್ರಿನ 24 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಒನ್. Nothing but x is equal to 24 sides will be obtained. 24 sides. How many sides will be obtained? 24 sides. Now again in the problem, how many sides does have regular polygon of each interior angle is 165 degree ಅಂತ ಕೊಟ್ಬಿಟ್ಟಿದ್ದಾರೆ. 165 ಡಿಗ್ರಿ ಅಷ್ಟೇ ಕೊಟ್ಟಿರೋದು. ಬಟ್ ಇಂಟೀರಿಯರ್ ಆಂಗಲ್ ಮೇಲೆ ಮಾಡ್ತೀನಿ ಅಂದರೆ ಅದಕ್ಕೆ ನೋ ಲಿಮಿಟ್. ಒಂದು ಪಾಲಿಗಾನ್ನ ಕನ್ಸಿಡರ್ ಮಾಡೋದು 180 ಬರುತ್ತೆ, ಟ್ರಯಾಂಗಲ್ ಕನ್ಸಿಡರ್ ಮಾಡೋದು ಅದೇ ರೀತಿ ಕ್ವಾಡ್ರಿಲ್ಯಾಟರಲ್ ಕನ್ಸಿಡರ್ ಮಾಡೋದು 360 ಬರುತ್ತೆ, ಈ ರೀತಿ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ಪ್ರಾಪರ್ಟಿ ಗೊತ್ತು, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎನಿ ಪಾಲಿಗಾನ್ ಇಸ್ 360 ಡಿಗ್ರಿ. ಅದಕ್ಕೋಸ್ಕರ ಏನು ಮಾಡ್ತೀನಿ ಇದರಲ್ಲಿ ಎಕ್ಸ್ಟೀರಿಯರ್ ಆಂಗಲ್ನ ತೊಗೊಂಡು ಯಾವ ರೀತಿ ತೊಗೊಂತೀನಿ ಇಂಟೀರಿಯರ್ ಆಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಲೀನಿಯರ್ ಬೇಸ್. ದಿಸ್ ಇಸ್ ನಾಟ್ 180 ಡಿಗ್ರಿ. ಅದಕ್ಕೋಸ್ಕರ ಎಕ್ಸ್ಟೀರಿಯರ್ ಆಂಗಲ್ನ ಫೈಂಡ್ ಔಟ್ ಮಾಡ್ತೀನಿ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ. ಎಕ್ಸ್ಟೀರಿಯರ್ ಆಂಗಲ್ 15 ಡಿಗ್ರಿ ಬಂತು, ಆದರೆ 15 ಡಿಗ್ರಿ ಬಂತು ಅಂದರೆ ಎಷ್ಟು ಸೈಡ್ ಬರ್ತಾರೆ ಅಂತ ಈ ಪ್ರೋಸೆಸ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. ಯಾವ ಪ್ರೋಸೆಸ್ಸು 15 ಡಿಗ್ರಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತೀನಿ. ಹಾಗಾದ್ರೆ ಎಷ್ಟು ಪಾರ್ಟ್ ಆಗುತ್ತೆ 15 ಡಿಗ್ರಿ 24 ಪಾರ್ಟ್ ಆಗುತ್ತೆ. ಇದನ್ನು ನಿಮ್ಮ 24 ಎಕ್ಸ್ಟೀರಿಯರ್ ಆಂಗಲ್ ಬರ್ತಾಯಿದೆ ಅಂದರೆ ದಟ್ ಇಸ್ ದ ಮೀನಿಂಗ್ ಆಫ್ ನಂಬರ್ ಆಫ್ ಸೈಡ್. ಇಟ್ ಇಸ್ ದ ಮೀನಿಂಗ್. ಯಾಕೆಂದರೆ ಎಲ್ಲ ಈಕ್ವಲ್, ನಂಬರ್ ಆಫ್ ಸೈಡ್ ಈಕ್ವಲ್, ನಂಬರ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್, ನಂಬರ್ ಆಫ್ ಇಂಟೀರಿಯರ್ ಆಂಗಲ್ ಕೂಡ ಈಕ್ವಲ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ಓಲ್ಸೋ. ಅದಕ್ಕೋಸ್ಕರ ಲೆಟ್ ನಂಬರ್ ಆಫ್ ಸೈಡ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಇಸ್ ಗೊತ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ ಅಂತ ಇಟ್ಕೊಂಡೆ. 15 ಡಿಗ್ರಿ ಇಂಟು ಎಕ್ಸ್ ಎಷ್ಟು ಸೈಡ್ ಬರ್ತದೆ ಅಷ್ಟು ಆಂಗಲ್ ಡಿವೈಡ್ ಮಾಡ್ತಾ ಇದ್ದೀವಿ. ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ದಟ್ ಒನ್ 15 ಡಿಗ್ರಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಎಕ್ಸ್ ಇಸ್ 24 ಇಸ್ ನಥಿಂಗ್ ಬಟ್ 24 sides will be obtained.